ಇವತ್ತು ಸ್ಪಿರುಲಿನಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಇನ್ಸ್ಟೆಂಟಾಗಿ ಫೇರ್ನೆಸ್ನ ತರ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಸ್ಪಿರುಲಿನಾ ಇದನ್ನು ಸಿ ಆಲ್ಗೆ ಅಂತ ಕೂಡ ಕರೆಯುತ್ತಾರೆ. ಸಮುದ್ರದಲ್ಲಿ ಯಥೇಚ್ಛವಾಗಿ ಸಿಗುವಂಥ ಪಾಚಿನ ಶೋಧಿಸಿ ಅದನ್ನು ಪ್ಯೂರಿಫೈ ಮಾಡಿ ಸಿಗುವಂಥ ಈ ಸ್ಪಿರುಲಿನಾದಲ್ಲಿ ಸಾಕಷ್ಟು ಮಿನರಲ್ ಕಂಟೆಂಟ್ ಇರುತ್ತೆ. ಇದು ಪೌಡರ್ ಫಾರ್ಮಲ್ಲಿ ಕೂಡ ಸಿಗುತ್ತೆ. ಸೊ ಈ ಪೌಡರ್ನ ನೀಟಾಗಿ ಬಿಸಿ ನೀರಲ್ಲಿ ಕಲಸಿ ಫೇಸಿಗೆ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ಲೈಟಾಗಿ ಮಸಾಜ್ ಮಾಡ್ತಾ ಫೇಸ್ ವಾಶ್ ಮಾಡ್ತಾ ಬನ್ನಿ. ಇದರಿಂದ ಫೇಸ್ ತುಂಬ ಚೆನ್ನಾಗಿ ವೈಟ್, ಟೈಟ್ ಆ್ಯಂಡ್ ಬ್ರೈಟ್ ಕೂಡ ಆಗುತ್ತೆ. ಇನ್ನು ಈ ಸ್ಪಿರುಲಿನಾ ಕ್ಯಾಪ್ಸೂಲ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಯಾರಿಗೆಲ್ಲ ನಿಶಕ್ತಿ ಇರುತ್ತೆ, ಸ್ವಲ್ಪ ನಡೆದ್ರೆ ಸಾಕು ಸುಸ್ತಾಗುತ್ತೆ ಅಂತ ಅನಿಸ್ತಾ ಇರುತ್ತೋ ಅವರಿಗೆ ಕೂಡ ಇದು ತುಂಬ ಒಳ್ಳೆ ಪರಿಣಾಮಕಾರಿಯಾಗಿ ಹೆಲ್ಪ್ ಮಾಡುತ್ತೆ. ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಸಪ್ಲಿಮೆಂಟ್ಸ್ ತಗೊಳ್ಳೋ ಬದಲು ಈ ಸ್ಪಿರುಲಿನಾನ ನೀವು ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಕಂಪ್ಲೀಟ್ ಬಾಡಿ ಟ್ಯಾನ್ ಆಗಿದೆ, ಯಾವ ರೀತಿ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? 2 ಟೀ ಚಮಚ ಸ್ಪಿರುಲಿನಾ ಪೌಡರ್ಗೆ 2 ಟೀ ಚಮಚ ಮುಲ್ತಾನಿ ಮಿಟ್ಟಿ ಹಾಕಿ ಸೌತೆಕಾಯಿ ರಸದಲ್ಲಿ ಇದನ್ನು ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ತಯಾರಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸನ್ ಬಾತ್ ರೀತಿ ಅಂದರೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬೀಳೋ ಹಾಗೆ ಮಾಡಿ, ಆನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆದು ಯಾವುದಾದ್ರು ಬಾಡಿ ಲೋಷನನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಫೇಸ್ ಅಥವಾ ಬಾಡಿಲಿ ಆಗಿರೋಂಥ ಟ್ಯಾನ್ನ ಕೂಡ ನಾವು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಯಾರಿಗೆಲ್ಲ ನೇಲ್ಸ್ ಸರಿಯಾಗಿ ಗ್ರೋ ಆಗೋದಿಲ್ಲ, ತುಂಬ ಬೇಗ ಬ್ರೇಕ್ಔಟ್ಸ್ ಆಗುತ್ತೆ ಅಂತ ಅನಿಸುತ್ತೋ ಅವರು ಈ ಸ್ಪಿರುಲಿನಾ ಪೌಡರ್ನ ಸ್ವಲ್ಪ ಜೇನುಮೇಣ ಹಾಗೂ ಕೊಬ್ಬರಿ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೇಲ್ಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಒಂದು ರೀತಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 15 to 20 ನಿಮಿಷ ಬಿಟ್ಟು ಅದನ್ನು ಜೆಂಟಲ್ ಮಸಾಜ್ ಮಾಡ್ತಾ ವಾಶ್ ಮಾಡೋದ್ರಿಂದ ಕೂಡ ನೇಲ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ. ಹೀಗೆ ಸ್ಪಿರುಲಿನಾನ ಯೂಸ್ ಮಾಡಿಕೊಂಡು ಹೆಲ್ತ್ ಬೆನಿಫಿಟ್ಸ್ನ ಕೂಡ ಮಾಡ್ಕೊಳ್ಬೋದು, ಸೈಮಲ್ಟೇನಿಯಸ್ಲಿ ಬ್ಯೂಟಿ ಬೆನಿಫಿಟ್ಸ್ನ ಕೂಡ ನೀವು ಮಾಡ್ಕೊಳ್ತಾ ಬರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ರೀತಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ನ ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಫಾಲೋ ಮಾಡಿ ವಿಶ್ವವಾಣಿ ಟಿವಿ ಚಾನಲ್.